ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಶೋಗೆ ಎಲ್ಲರೂ ಬಂದು ಮೊದಲನೇ ದಿನ ಮೊದಲನೇ ಆಟ ಇಷ್ಟು ಸಂತೋಷ ಪಡಿಸಿದ್ದಕ್ಕೆ ಥ್ಯಾಂಕ್ ಯು. ಸಿನಿಮಾ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದೆರಡು ಲೈನ್ ಬರೆದು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಸಿನಿಮಾ ನಿಮಗೆ ಇಷ್ಟ ಆದರೆ ಮಾತ್ರ ಹಾಕಿ, ಇಲ್ಲ ಅಂದರೆ ಏನು ಫೋರ್ಸ್ ಇಲ್ಲ. ಬಟ್ ನಮಗೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಸಿನಿಮಾ ನಿಮ್ಗಳಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಪ್ಲೀಸ್ ಎಲ್ಲರೂ ಜಸ್ಟ್ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ವರ್ಡ್ ಆಫ್ ಮೌತಲ್ಲಿ ಸ್ಪ್ರೆಡ್ ಮಾಡಿದ್ರೆ ಈ ಸಿನಿಮಾ ಇನ್ನಷ್ಟು ಸ್ಕ್ರೀನ್ ಸಿಗುತ್ತೆ ಆ್ಯಂಡ್ ನಮಗೆ ಇನ್ನಷ್ಟು ಶೋ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಟ್ಸ್ ಆಲ್ ಇನ್ ಯೋರ್ ಹ್ಯಾಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ಲ ಬಂದು ನೋಡಿದ್ದಕ್ಕೆ. ಇಬ್ಬರು ಆಲ್ರೆಡಿ ಹೇಳಿದ್ದಾರೆ, ನಾನು ಹೇಳೋದು ಇಷ್ಟೇ, ನಿಮಗೆ ಎಷ್ಟು ಜನಕ್ಕೆ ಗೊತ್ತೋ, ಎಷ್ಟು ಜನ ನಿಮಗೆ ಗೊತ್ತೋ ಎಲ್ರಿಗೂ ಹೇಳಿ. ನಿಮಗೆ ಗೊತ್ತಿರೋ ಜನದಲ್ಲಿ 50% ಬಂದರೂ ಸಾಕು. 6.25 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ. ಸೊ ಅದರಲ್ಲಿ 3.25 ಕೋಟಿ ಜನ ಬಂದರೂ ಸಾಕು. ನಿಮ್ಮ ಮಾತೇ ನಮಗೆ ಮುಖ್ಯ. ನಮ್ಮನ್ನು ಹರಿಸಿ, ನಮ್ಮನ್ನು ಇನ್ನೂ ಸಕ್ಸಸ್ ಮಾಡಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಷ್ಟು ಇಷ್ಟ ಆಯ್ತಾ ಸಿನಿಮಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚೆನ್ನಾಗಿತ್ತು. ನಮ್ಮ ಮಗನೇ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು. ಏನು ಇಷ್ಟ ಆಯಿತು? ಎಲ್ಲ ಲಾಸ್ಟಲ್ಲಿ ಚೆನ್ನಾಗಿ ಮಾಡೋದು. ಲಾಸ್ಟಲ್ಲಿ ಚೆನ್ನಾಗೈತೆ. ಎಲ್ಲ ತುಂಬ ಚೆನ್ನಾಗಿದೆ. ಆಡಿಯನ್ಸ್ಗೆ ತುಂಬ ಇಷ್ಟ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅಂದರೆ ಸಿನಿಮಾದವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಅರ್ಥ ಆಯಿತು. ಭಾಳ ಖುಷಿ ಆಯಿತು. ಗಿರಿ ತುಂಬ ಹಳೆಯ ಫ್ರೆಂಡು ನನಗೆ. 3-4 ಸಿನಿಮಾ ಮಾಡಿದ್ದಾನೆ. ಪ್ರತಿ ಸಿನಿಮಾ ತುಂಬ ವಿಶೇಷವಾಗಿ ಮಾಡ್ತಾನೆ. ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಾನೆ. ನಾನು ಮೊದಲನೇ ಸಿನಿಮಾ ವಾವಲ್ಲಿ ಮಾಡಿದ್ದೆ, ಅದಕ್ಕಿಂತ ಮುಂಚೆ ಇನ್ನೊಂದು ಸಿನಿಮಾ ಮಾಡಿದರು. ವಾವಲ್ಲಿ ಮಾಡಿದೆ, ಅವಾಗಲಿಂದ ಪರಿಚಯ. ಸಿನಿಮಾಗೂ ಭಾಳ ವಿಭಿನ್ನವಾಗಿ ಯೋಚನೆ ಮಾಡ್ತಾನೆ. ಸಿಕ್ಕಾಪಟ್ಟೆ ಎಫರ್ಟ್ ಆಗ್ತಾನೆ. ಸಖತ್ ಒಳ್ಳೆ ಪ್ರಯತ್ನ. ಸಿನಿಮಾದವ್ರಿಗಂತೂ ಸಿಕ್ಕಾಪಟ್ಟೆ ಕನೆಕ್ಟ್ ಆಗುತ್ತೆ. ಒಳ್ಳೇದಾಗಲಿ ಗಿರಿ, ಸೂಪರಾಗಲಿ. ಅಂದರೆ ನಿನ್ನ ಪ್ರತಿಭೆಗೆ ಇನ್ನೂ ಒಂದು ಒಳ್ಳೆ ಸಕ್ಕದಾಗಿರೋ ವೇದಿಕೆ ಸಿಗಬೇಕು, ಆದಷ್ಟು ಬೇಗ ಸಿಗಲಿ. ಜೊತೆ ಕೆಲಸ ಮಾಡೋ ಒಳ್ಳೇದಾಗಲಿ. ಥ್ಯಾಂಕ್ ಸೋ ಮಚ್. ಪ್ರತಿ ಮಗುನೂ ಕೂಡ ಸಾಧನೆ ಮಾಡ್ತಾ ಗೆಲ್ತಾ ಬಿಡ್ತಾನೆ ಸೆಕೆಂಡ್ರಿ. ಬಟ್ ಪ್ರತಿ ತಾಯಿನೂ ಒಂದು ಮಗುಗೆ ಜನ್ಮ ಕೊಡಬೇಕಾದ್ರೆ ಅದೇ ನೋವಿಂದ ಕೊಡ್ತಾಳೆ ಅನ್ನೋದು ಈ ಸಿನಿಮಾ ನೋಡಿದ್ರೆ ಅರ್ಥ ಆಗುತ್ತೆ. ಸೊ ಸಿನಿಮಾ ಅನ್ನೋದು ಯಾವತ್ತೂ ಒಂದು ತಾಯಿ ಮಗುಗೆ ಜನ್ಮ ಕೊಡೋಂಥ ಪ್ರೋಸೆಸ್. ಸೊ ಆದಷ್ಟು ಅಂಥವ್ರಿಗೆ ನಮ್ಮ ಕೈಲಾದಂತಹ ಸಹಾಯ ಅಥವಾ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಬೋದು ಅಷ್ಟೇ. ಸಿನಿಮಾನು ಕೂಡ ಫಸ್ಟ್ ಶೋನೇ ನೋಡಬೇಕು ಅಷ್ಟೇ. ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ಬಂದು ನೋಡಿ. ಸೊ ನನ್ನ ಎಲ್ಲ ಪಾರ್ಟು ಸರ್, ಎಲ್ಲ ಒಂದು ಪಾತ್ರನೂ ಇಷ್ಟ ಆಯಿತು. ಆ ಮಗು, ಆ ತಾಯಿ ಮತ್ತು ಈ ನಮ್ಮ ಡೈರೆಕ್ಟರ್ ಗಿರೀಶ್ ಅಣ್ಣವರು ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ, ನೋಡಿ. ಇವಾಗ ನಾನು ಹೇಳಬೇಕಾ ಅಥವಾ ಇವನು ಹೇಳಲ್ಲ? ಇವನ ಹತ್ರ ಆದರೆ ನೀವು ಇವನ ಹತ್ರನೇ ಕೇಳಬೇಕಾಗುತ್ತೆ. ನನ್ನ ಹತ್ರ ನಾನು ಹೇಳೋದಾದರೆ, ನನಗೆ ಮೂವಿ ಅಂತೂ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಸಿನಿ ರಸಿಕರು ಬಂದು ನೋಡಬೇಕಾಗಿರೋವಂಥ ಮೂವಿ. ಎಲ್ರಿಗೂ ಯಾರಿಗೆಲ್ಲ ಮೂವಿ ಫೀಲ್ಡಿಗೆ ಬರಬೇಕು ಅಂತ ಇದೆ ಅಥವಾ ಮೂವಿಯಲ್ಲಿ ಕನಸು ಕಾಣ್ತಾ ಇರ್ತಾರೆ ಮೂವಿಗೋಸ್ಕರ, ಸೊ ಅವರೆಲ್ಲರೂ ಬಂದು ನೋಡಲೇಬೇಕಾಗಿರೋವಂಥ ಸಿನಿಮಾ. ಸೊ ಇವನು ಕೂಡ ಪಾಪ ಇವತ್ತು ಕೂತ್ಕೊಂಡು ಅಲ್ಲಿ ನೋಡ್ತಾ ಇದ್ದ, ಬಾಯಿ ಬಿಟ್ಕೊಂಡೇ ನೋಡ್ಕೊಂಡಿದ್ದ. ಇವನ ಹತ್ರ ನೀವು ಸ್ವಲ್ಪ ಕೇಳಿ ನೀವೇನೆ. ಅಯ್ಯ, ಏನಂತ ಹೇಳಿ ಸರ್, ನನಗಂತೂ ಮಾತೇ ಹೊರ್ತಾ ಇಲ್ಲ. ಸಿನಿಮಾ ಒಂದು ಪ್ರೊಸೆಸನ್ನು ಇಡೀ ಸಿನಿಮಾದಲ್ಲಿ ಕಟ್ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ಸಿನಿಮಾದಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇರೋದೇ ನನಗೊಂದು ವಿಶೇಷ ಅಂತ ಅನಿಸ್ತು. ನಿಜವಾಗ್ಲೂ ಅದಂತೂ ನಿಜ. ಒಂದು ಮಗು ಯಾವ ಥರ ಹುಟ್ಟುತ್ತೆ, ಒಂದು ಸಿನಿಮಾ ಯಾವ ಥರ ಹುಟ್ಟುತ್ತೆ. ಈ ಸಿನಿಮಾ ನೋಡಿ ಸರ್, ಫಸ್ಟ್ ಶೋ ಕರೆಕ್ಟಾಗಿ ಗೊತ್ತಾಗುತ್ತೆ. ಕರೆಕ್ಟಾಗಿ ಹೇಳಿದ್ದಾನೆ. ಅಂದರೆ ಎಷ್ಟು ಕಷ್ಟ ಇದೆ ಅದ್ರ ಪ್ರೊಸೆಸ್ಸು. ಹೌದು, ಕೆಲವರು ಸಿನಿಮಾದಾಗ ಗೊತ್ತಿರೋ ಅಂಥ ಮೂರ್ಖನ ಮಕ್ಕಳಿರ್ತಾರೆ, ಅವರಿಂದ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅದು ಹೇಳಿದ್ದಾರೆ ನೋಡಿ. ಅದಂತೂ ನಿಜ, ನನಗೂ ಹೌದು ಅನ್ನಿಸ್ತು. ಬಿಕಾಸ್ ಇಟ್ ಇಸ್ ನಾಟ್ ಅ ಸಿಂಪಲ್ ಥಿಂಗ್. ಒಂದು ಮೂವಿ ಮಾಡಬೇಕು ಅಂತ ಹೇಳಿದರೆ ಅದ್ರ ಹಿಂದೆ ಎಷ್ಟು ಕಷ್ಟಪಡ್ತಾರೆ. ನಾನು ಹೇಳ್ತೀನಿ, ಆಯ್ತು ಇವನು ಹೇಳ್ತಾನಂತೆ. ಒಂದು ಮೂವಿ ಹಾಡಬೇಕಾದ್ರೆ, ಅಂದರೆ ಅದನ್ನ ಹೀರೋ ಆಗಬೇಕಾದ್ರೆ, ಅದನ್ನ ಹೀರೋ ಹಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದನ್ನು ನೀಟಾಗಿ ಹೇಳಿದ್ದಾರೆ ನೋಡಿ. ನಿಜ, ಅದೆಲ್ಲ ಒಂದು ನಿಮಗೆ ಕರೆಕ್ಟಾಗಿ ಸಿಗುತ್ತೆ ಈ ಮೂವಿಯಲ್ಲಿ. ಯಾರೆಲ್ಲ ಅದನ್ನೇ ನಾನು ಮತ್ತೆ ಒತ್ತಿ ಹೇಳ್ತೀನಿ, ಮೂವಿ ಫೀಲ್ಡಿಗೆ ಬರೋದಕ್ಕೆ ಎಷ್ಟು ಕಷ್ಟ ಇದೆ, ಅದಾದಮೇಲೆ
ಸ್ಕ್ರೀನ್ ಮೇಲೆ ಬರೋದಕ್ಕೆ ಎಷ್ಟು ಕಷ್ಟ ಇದೆ, ಅದ್ರ ಜೊತೆ ಒಂದು ತಂಡ ಯಾವ ರೀತಿ ವರ್ಕ್ ಮಾಡುತ್ತೆ, ಪ್ರತಿಯೊಂದು ಡೀಟೇಲ್ ಆಗಿ ಹೇಳಿರೋದು. ಅದರಲ್ಲೊಂದು ನಂತರನೇ ಕಾಮಿಡಿ ಮಾಡ್ಕೊಂಡು ಕೂಡ ಹೇಳಿದ್ದಾರೆ. ಹೌದು, ಇವನ್ ಥರನೇ ಕಾಮಿಡಿ ಮಾಡ್ಕೊಂಡು ಎಲ್ಲ ಮಿಕ್ಸ್ ಆಗಿರೋವಂಥ ಒಂದು ಬ್ಯೂಟಿಫುಲ್ ಆಗಿರೋವಂಥ, ಈ ಸಮಾಜಕ್ಕೆ ಈಗಿನ ಕಾಲದಲ್ಲಿ ಕನ್ನಡ ಸಿನಿಮಾದವರಿಗೆ ಬೇಕಾಗಿರೋವಂಥ ಒಂದು ಅದ್ಭುತವಾದಂಥ ಚಿತ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲರ ಹಂದ ಥಿಯೇಟರ್ಸ್ನಲ್ಲೇ ನೋಡಿ ಸ್ಟಾಪ್ ಪೈರಸಿ. ಪೈರಸಿ ಮಾಡೋರು ಐರಸ್ ಇದ್ದಂಗೆ ಕಡ್ರ. ಕರೆಕ್ಟು. ಅಂಥ ವೈರಸ್ಗಳು ಇಲ್ಲಿ ಯಾವುದು ಬರೋದು ಬೇಡ. ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಕನ್ನಡ ಸಿನಿಮಾನ ಉಳಿಸೋಣ, ಹೆಳೆಸೋಣ. ಎಸ್, ಥ್ಯಾಂಕ್ ಯು. ನೀನು ಆಡ್ತಿದ್ಯಲ್ಲಿ ಆ ಥರ ಹೇಳ್ಬೋದು, ಅನಿಸೇರ್ ಅನ್ಬೇಕು. ನನಗಾರ ನೀನೇ ಕಾಣೆ, ನಾನು ಚಿಕ್ಕರಿಂದ ನೋಡ್ತಿದ್ದೀನಿ. ಅಯ್ಯೋ ಇವ್ನು ಡ್ಯಾಮೇಜ್ ಮಾಡ್ತೀನಿ, ಇವ್ನು ಒಳಗೆ ಕರ್ಸ್ಬಿಡೋದು ಬೆಟರ್ ಅಲ್ವಾ? ಅಯ್ಯೋ ನೀವು ನನಗೆ ಭಾಷೆ ಮಾಡ್ತಿದ್ರಲ್ಲ. ಎಸ್, ಇವ್ನ ಹಂಗೆ ಮಲಗಿಸ್ಬಿಡೋಣ, ಇಲ್ಲಾಂದ್ರೆ ತುಂಬ ತರಲೆ ಮಾಡ್ತಾನೆ. ಥ್ಯಾಂಕ್ ಯು ಸೊ ಮಚ್. ಅರೆ ಜೀತ, ಅರೆ ಇಲ್ಲಿ ಮಗನೆಲ್ಲ ಎತ್ಕೊಳಕ್ಕಾಗುತ್ತೆ, ನನ್ನನ್ನು ಎತ್ಕೊಳಕ್ಕಾಗಲ್ಲ. ಅರೆ ಎತ್ಕೊಳ್ಳೋದೇನು ಹಗ್ಗೆ ಕೊಡ್ತೀನಿ. ಐ ಲವ್ ಯು ಜಿ. ಐ ಲವ್ ಯು ಸೋ ಮಚ್ ಚಿಂಟು. ಹೇಳು ಆಡ, ನನಗೆ ನೀನು ಸಾಕು. ಅಯ್ಯೋ ನನ್ ಬಿಟ್ಟು ಹೋಗ್ಬಿಡ್ತಾನೆ, ಬೇಡ ಬೇಡ. ಏನು ಹೇಳ, ನಿನ್ಗಿಂತ ಹೇಳ ಸಖತ್ತಾಗಿದ್ದಲ್ಗರ. ಬಿಡು ಹೋಗ್ಲಿ, ನಾನಂತೂ ಇವನ್ನ ಕರ್ಕೊಂಡು ಹೋಗ್ತೀನಿ. ಸಖತ್ ಕ್ಯೂಟಾಗಿ ಕಾಣಿಸ್ತಿದ್ಯಾ ಕಣೆ. ಥ್ಯಾಂಕ್ ಯು ಚಿಂಟು. ಮತ್ತೆ ಬನ್ನಿ ನಮ್ಮನೆಗೆ ಹೋಗ್ಬಿಡೋಣ. ಸೋ ಸ್ವೀಟ್ ಆಫರ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಟೀಮ್ ಆ್ಯಂಡ್ ಎಲ್ರದ್ದು ಕೂಡ ಅದ್ಭುತವಾಗಿ ಮೂಡ್ ಬಂದಿದೆ. ನನಗಂತೂ ನಾನೇ ಅಲ್ಲಿದ್ದೀನೇನೋ ಅಂತ ಅನಿಸ್ತಿತ್ತು. ನಿಜವಾಗ್ಲು ಸರ್ ಎಂಟುಗುರು ಐರಪ್ಪ. ನಾನು ಕೊಡ್ಲ. ಸೋ ಸ್ವೀಟ್ ಆಫ್ ಯು ಸರ್, ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಆಲ್ ದ ಬೆಸ್ಟ್ ಫಾರ್ ಟೀಮ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. Very nice. So in movie they have tried to explain context of the movie itself. So it was nice. Thank you. ಚೆನ್ನಾಗಿತ್ತು. ನಂಗೆ ಸಾಂಗ್ ಜಾಸ್ತಿ ಇಷ್ಟ ಆಯಿತು, ದೇವ್ರ ಚೆನ್ನಾಗಿದೆ. ದೇವ್ರ ಸಾಂಗ್ ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ಸರ್. ತುಂಬ ಚೆನ್ನಾಗಿದೆ. ಒಂದು ಫಿಲಮಿಂದ ಇಷ್ಟೊಂದು ಪರಿಶ್ರಮ ಇದೆಯಾ ಅಂತ ಇದು ಮೂವಿ ನೋಡಿದ ಮೇಲೆ ಗೊತ್ತಾಯಿತು. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ತುಂಬ ಕನ್ನಡ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಸರ್. ಡೈಲಾಗ್ಗಳು ಚೆನ್ನಾಗಿದೆ ಸರ್, ತುಂಬ